ಕೇರಳದ ವಯನಾಡಿನಲ್ಲಿ ಆಗಿರುವಂತಹ ಭಾರಿ ಭೂಕುಸಿತದಿಂದಾಗಿ ಸಾವಿನ ಸಂಖ್ಯೆ 182ಕ್ಕೆ ಏರಿದೆ. ಇನ್ನೊಂದು ಕಡೆಗೆ ಸೇನಾಪಡೆಗಳ ಭರದ ಕಾರ್ಯಾಚರಣೆ ನಡೀತಾ ಇದೆ. ಕಬ್ಬಿಣದ ಸೇತುವೆಗಳನ್ನ ಸೇನೆ ನಿರ್ಮಿಸ್ತಾ ಇದೆ. ಸೊ ಚೆಲಿಯಾರ್ ನದಿಗೆ ಈಗ ತಾತ್ಕಾಲಿಕವಾಗಿ ಸೇನೆಯಿಂದ ಸೇತುವೆ ನಿರ್ಮಾಣವನ್ನ ಮಾಡಲಾಗಿದೆ. ಪಬ್ಲಿಕ್ ಟಿವಿಯ ಗ್ರೌಂಡ್ ರಿಪೋರ್ಟ್ ನಲ್ಲಿ ನಿಮಗೆ ಅದನ್ನ ಸಾಕ್ಷಾತ್ ವರದಿಯನ್ನ ಕೂಡ ಮಾಡ್ತಾ ಇದ್ದೀವಿ. ನಿಮಗೆ ವಯನಾಡಿನಲ್ಲಿ ಸೇನಾಪಡೆಗಳ ಭರದ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ, ಯಾವ ರೀತಿಯಾಗಿ ಸಾಗ್ತಾ ಇದೆ ಅಂತೇಳಿ. ಕಬ್ಬಿಣದ ಸೇತುವೆಗಳನ್ನು ಈಗ ಸೇನೆ ನಿರ್ಮಿಸಿದೆ. ಅವರದ್ರಲ್ಲಿ ಎಕ್ಸ್ಪರ್ಟ್ ಯಾವ ರೀತಿಯಾಗಿ ಸೇತುವೆಗಳನ್ನು ನಿರ್ಮಾಣ ಮಾಡ್ಕೊಳ್ತಾರೆ ಏನೋ ಅಂತೇಳಿ. ಅದರದ್ದೇ ಆದಂಥ ಇಂಜಿನಿಯರ್ಸ್ಗಳು ಇರ್ತಾರೆ, ಅವರಿಗೆ ಟ್ರೈನ್ ಕೂಡ ಅದಕ್ಕೆ ಮಾಡಿರ್ತಾರೆ. ಅವರು ಎಂತೆಂಥ ಜಾಗಗಳಲ್ಲಿ ಬ್ರಿಡ್ಜ್ಗಳನ್ನು ಕಟ್ಟುವಂಥದ್ದು ಬಹಳ ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಗೆ ಕೇಳಬೇಕು ಅದನ್ನು. ಅದರದ್ದೇ ಆದಂಥ ಒಂದು ಟಾಪಿಕ್ ಬೇರೆ ಅದು. ಸೇನಾ ತುಕಡಿಗಳಲ್ಲಿರುವಂಥವ್ರು ಯಾರಾದರೂ ಈ ಬ್ರಿಡ್ಜ್ ಕಟ್ಟುವಂಥವ್ರನ್ನ ಕೇಳಬೇಕು, ಹೇಗೆ ಕಟ್ಟೋದಿತ್ತು, ಹೇಗೆ ಯಾವ ರೀತಿಯಾಗಿ ಕಟ್ತಾರೆ ಅದನ್ನು ಅಂತೇಳಿ. ವೆರಿ ಡಿಫಿಕಲ್ಟ್ ಅಂತ ನಿಮ್ಗೆ ಅನ್ಸುತ್ತೆ, ಬಟ್ ಅವ್ರಿಗೆ ಅದೆಷ್ಟು ನ್ಯಾಕಲ್ಲಿ ಕಟ್ತಾರೆ ಅಂತಂದರೆ, ಈ ಕಡೆಯಿಂದ ಆ ಕಡೆಗೆ ಬರೀ ಬಂಡೆ ಇದ್ದು ನಡು ನದಿ ಹರಿತಾ ಇದ್ರು, ಅಲ್ಲೂ ಕೂಡ ಸೇತುವೆಯನ್ನು ನಿರ್ಮಾಣ ಮಾಡ್ತಾರೆ. ಆ ರೀತಿಯಾಗಿ ಚಾಕಚಕ್ಯತೆಯನ್ನು ಹೊಂದಿರ್ತಾರೆ. ಆ ಕೆಲಸವನ್ನು ಈಗಾಗಲೇ ಅಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಚುರಾಲ್ಮಲೆ ನದಿಗೆ ಈಗ ತಾತ್ಕಾಲಿಕವಾಗಿ ಕಟ್ಟಿರುವಂತಹ ಬೃಹತ್ತಾದಂಥ ಕಬ್ಬಿಣದ ಸೇತುವೆ ಇದೆ. ಅದು ಕಟ್ಟುವ ಪ್ರಕ್ರಿಯೆ ಏನು ಸುಲಭವಾದಂಥದ್ದಲ್ಲ, ಅದು ಭಾಳ ದೊಡ್ಡದಂಥ ಶ್ರಮದಾಯಕವಾದಂಥ ಪ್ರಕ್ರಿಯೆ. ತಾವೀಗ ಗಮನಿಸ್ತಾ ಇದ್ದೀರಿ. ನಾನೀಗ ಅಂತಿಮ ಹಂತದ ಸೇತುವೆ ನಿರ್ಮಾಣದ ಅಂತಿಮ ಹಂತದ ಸ್ಟೇಜ್ನಲ್ಲಿ ನಾನು ನಿಮಗೆ ಇದನ್ನು ತೋರಿಸ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ NDRF ತಂಡದವರು, ಮತ್ತೊಂದು ಕಡೆಯವರು ಸೇನೆಯವರು ಈ ರೀತಿಯಾಗಿ ಇದನ್ನು ಅವರ ಭಾಷೆಯಲ್ಲಿ ಬೇಲಿ ಸೇತುವೆ ಅನ್ನುವಂಥ ರೀತಿಯಲ್ಲಿ ಕರೀತಾರೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು, ಇದಕ್ಕೆ ಬೇಕಾಗಿರುವಂತಹ ಇದನ್ನು ಇವರು ದೆಹಲಿಯಿಂದ ಕಣ್ಣೂರಿನ ಏರ್ಪೋರ್ಟ್ಗೆ ತರಿಸಿ, ಏರ್ಪೋರ್ಟ್ನ ಮೂಲಕವಾಗಿ ಟ್ರಕ್ಗಳಲ್ಲಿ ಇದರ ಬಿಡಿ ಭಾಗಗಳು ಬಂದಿರುವಂಥದ್ದು ನೀವೀಗ ಗಮನಿಸ್ತಾ ಇದ್ದೀರಿ. ದೊಡ್ಡ ದೊಡ್ಡ ಒಂದು ರೀತಿಯಾಗಿ ಗೋಡೆಗಳ ರೀತಿಯಾದಂತಹ ಅಚ್ಚುಗಳಿವು, ಅದನ್ನು ಕಬ್ಬಿಣದ ಅಚ್ಚುಗಳಿವು. ಅವನ್ನು ನೂರಾರು ಜನ NDRF ತಂಡದವರು ಮತ್ತು ಸೇನೆಯವರು ಇಲ್ಲಿಗೆ ತೆಗೆದುಕೊಂಡು ಬಂದು ಇವುಗಳನ್ನು ಗೋಡೆಯ ರೀತಿಯಲ್ಲಿ ಜೋಡಿಸಬೇಕು. ಇದೇನು ಅಷ್ಟು ಸುಲಭದ ಕೆಲಸ ಅಲ್ಲ. ಗೋಡೆಯ ರೀತಿಯಲ್ಲಿ ಇವುಗಳನ್ನು ಜೋಡಿಸಿ ಅವುಗಳ ಸೇತುವೆಯನ್ನು ನಿರ್ಮಾಣ ಮಾಡಬೇಕು. ಹೆಚ್ಚು ಕಡಿಮೆ ಇದು ಬಹಳ ದೊಡ್ಡ ಮಟ್ಟದ ತ್ರಾಸದಾಯಕವಾದಂತಹ ಕೆಲಸ. ಈಗ ನಮಗೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಏನು ಸೇನೆಯ ಕ್ಯಾಪ್ಟನ್ ಪುರಾಣ್ ಸಿಂಗ್ ನತಾವತ್ ಅವರ ನೇತೃತ್ವದಲ್ಲಿ ಈ ಒಂದು ಸೇತುವೆಯ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ಈ ರೀತಿಯಾಗಿ ಬೇರೆ ಭಾಗದಿಂದ ಬಂದಿರುವಂತಹ ಗೋಡೆಗಳ ರೀತಿಯಾದಂಥ ಕಬ್ಬಿಣದ ಇವುಗಳನ್ನು ಇಲ್ಲಿಗೆ ತಗೊಂಡು ಬಂದು ಇಟ್ಕೊಂಡು ಅವುಗಳನ್ನು ಅಟ್ಯಾಚ್ ಮಾಡಿ ಗಾಲಿಗಳ ರೂಪದಲ್ಲಿ ಅದನ್ನು ದಬ್ಬಬೇಕು. ಇದು ಫೈನಲ್ನ ಸ್ಟೇಜು. ನೂರಾರು ಜನ ಇಡೀ ರಾತ್ರಿ ಶ್ರಮಿಸಿರುವಂತಹ ಪರಿಣಾಮವಾಗಿ ಅಂತಿಮ ಹಂತದಲ್ಲಿ ಈ ಸೇತುವೆ ನಿಂತಿರುವಂಥದ್ದು. ಈ ಎಲ್ಲ ಪಾರ್ಟ್ಗಳು ಬಂದಿರುವಂಥದ್ದು ದೆಹಲಿಯಿಂದ. ಭಾರತೀಯ ಸೇನೆಯ ಯೋಧರು ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ನೂರಾರು ಜನ ರಾತ್ರಿ ಹಗಲು ಅನ್ನದೇ ಈ ಒಂದು ಸೇತುವೆಯ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ. ಮಳೆಯನ್ನೂ ಲೆಕ್ಕಿಸದೆ, ಏನನ್ನೂ ಲೆಕ್ಕಿಸದೆ ಈ ಒಂದು ಸೇತುವೆಯ ನಿರ್ಮಾಣದಲ್ಲಿ ಈ ಎಲ್ಲ ಸೇನೆಯ ಕಾರ್ಯಕರ್ತರು, ಸೇನೆಯವರು ತೊಡಗಿರುವಂಥದ್ದು ನಿಜಕ್ಕೂ ಕೂಡ ಅವರ ಕಾರ್ಯಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ವಯನಾಡ್. ಸೊ ಸೇನಾಪಡೆಯಿಂದ ಈಗ ತಾತ್ಕಾಲಿಕವಾಗಿ ಸೇತುವೆಯನ್ನು ನಿರ್ಮಾಣ ಮಾಡಿದರೆ ತುಂಬ ಗಟ್ಟಿಯಾಗೇ ಇರುತ್ತೆ ಅದು. ದೆಹಲಿಯಿಂದ ತರಿಸ್ಕೊಂಡು ಅಲ್ಲಿ ಎಲ್ಲ ಈಗ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಸೊ ಫೈನಲಿ ಈ ಸೇತುವೆಯಿಂದಾಗಿ ಕಾರಣ ಕೆಳಭಾಗದಲ್ಲಿ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಆ ಭಾಗದಲ್ಲಿರುವಂಥವ್ರನ್ನ ಈ ಕಡೆಗೆ ಶಿಫ್ಟ್ ಮಾಡ್ಕೊಳ್ಳೋಕ್ಕೆ ಈಗ ಈ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರುವಂತಹ ಸೇತುವೆ ಏನಿದೆ ಇದು ಬಹಳ ಅನುಕೂಲಕರವಾಗಿರುತ್ತೆ. ಕಾರಣ ನಿನ್ನೆ ಸ್ವಲ್ಪ ನೀರು ಕಡಿಮೆ ಆಗಿತ್ತು ಅಂತಂದಾಗ ಸೇತುವೆ ಅವ್ರು ಕಟ್ಟಿರುವಂಥ ಚಿಕ್ಕದಾದಂಥ ಸೇತುವೆ ಮುಳುಗಡೆ ಆಗಿಬಿಟ್ಟಿತ್ತು. ಹಾಗಾಗಿ ಈಗ ನದಿ ಎಷ್ಟಾದರೂ ತುಂಬಿಕೊಂಡರಿಲ್ಲಿ ಮೇಲ್ಗಡೆಯಿಂದ ಕಾರ್ಯಾಚರಣೆ, ರಕ್ಷಣಾ ಕಾರ್ಯಾಚರಣೆ ಇವೆಲ್ಲವೂ ಕೂಡ ಬೇಗ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಈ ಸೇತುವೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಈಗ ಸ್ವಲ್ಪ ಸುಲಭವಾಗಿ ಆಗುತ್ತೆ, ಇನ್ನೊಂದಿಷ್ಟು ಅನುಕೂಲಕರವಾಗುತ್ತೆ ಈ ಸೇತುವೆಯಿಂದಾಗಿ. ಅಷ್ಟು ಸುಲಭನೂ ಅಲ್ಲ, ಬಟ್ ಟೆಕ್ನಿಕಲ್ ಆಗಿ ನಮಗೆ ಅದು ಕಾಣಿಸುತ್ತೆ ತುಂಬ ಕಷ್ಟ ಹಾಗೆ ಅಂತೇಳಿ. ಬಟ್ ಅವರು ಟೆಕ್ನಿಕಲ್ ಆಗಿ ಅವ್ರಿಗೆ ಗೊತ್ತಿರುತ್ತೆ ಅದನ್ನು ಹೇಗಿರುತ್ತೆ ಅಂತಂದರೆ ಲಾಕಿಂಗ್ ಸಿಸ್ಟಮ್ಸ್ಗಳು ಬರುತ್ತೆ. ಆ ಲಾಕಿಂಗ್ ಸಿಸ್ಟಮ್ ಮೂಲಕವಾಗಿ ಈ ಸೇತುವೆಗಳನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ಹಾಗಾಗಿ ಅದಕ್ಕೆ ತಾತ್ಕಾಲಿಕವಾಗಿರುವಂಥ ಸೇತುವೆಗಳನ್ನಂತ ಕರೀತಾರೆ.